ಹಾಯ್, ವೆಲ್ಕಮ್ ಟು ಚಿಕ್ಕೂಸ್ ಕಿಚನ್. ಇವತ್ತಿನ ರೆಸಿಪಿ ಈರುಳ್ಳಿ ಬಜ್ಜಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾವು 2ರಿಂದ 3 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀವಿ. ಸೋಡಾನ ಹಾಕುತ್ತಾ ಇದ್ದೀವಿ. 1 ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ. ಒಂದಿಷ್ಟು ಅಜ್ವಾನ್. ಈಗ ಇದಕ್ಕೆ ನೀರನ್ನು ಹಾಕೊಂಡು ನಾವು ಕಲಿಸ್ಕೋಬೇಕು. ಹಿಟ್ಟನ್ನ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ನೀವು ಕಲಿಸ್ಕೋಬೇಕು. ಈ ಥರ ನೀವು ಹಿಟ್ಟನ್ನು ಕಲಿಸ್ಕೊಂಡಿರ್ಬೇಕು. ಈ ಹದಕ್ಕೆ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಇದನ್ನ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಹಾಗೂ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಮೆಣಸಿನಕಾಯಿ. ಈಗ ಹಿಟ್ಟು ನೆಂದಿದೆ. ಇದಕ್ಕೆ ನಾನು ಕಟ್ ಮಾಡಿಕೊಂಡಿರುವಂತಹ ಮೆಣಸಿನಕಾಯಿ ಹಾಗೂ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕೊಂಡು ನಾವಿಲ್ಲಿ ಕಲಿಸ್ಕೊತಾ ಇದ್ದೀವಿ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಹಿಟ್ಟನ್ನು ಕಲಸಿದಾಗಿದೆ. ಬನ್ನಿ ಬಜ್ಜಿನ ಮಾಡೋಣ. ಬಜ್ಜಿ ಹಿಟ್ಟು ಈಗ ರೆಡಿಯಾಗಿದೆ. ಇದರಿಂದ ನಾವು ಈಗ ಬಜ್ಜಿನ ಮಾಡ್ತಾ ಇದ್ದೀವಿ. ಈಗ ಎಣ್ಣೆ ಬಿಸಿಯಾಗಿದೆ. ಕೆಲವರಿಗೆ ಮೆಣಸಿನಕಾಯಿ ಬಜ್ಜಿ ಇಷ್ಟ ಇರುತ್ತೆ, ಇನ್ನು ಕೆಲವರಿಗೆ ಈರುಳ್ಳಿ ಬಜ್ಜಿ ಇಷ್ಟ ಇರುತ್ತೆ. ನಮಗೆ ಈರುಳ್ಳಿ ಬಜ್ಜಿ ಇಷ್ಟ ಇರೋದ್ರಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ರೀತಿ ನೀವು ಬಜ್ಜಿನ ಮನೆಯಲ್ಲಿ ಮಾಡ್ಕೋಬಹುದು. ಈ ರೀತಿ ನೀವು ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ತಾ ಇರಬೇಕು. ನೋಡಿ ಹೇಗಾಗಿದೆ ಅಂತ. ನೋಡಿ, ಈ ರೀತಿ ನೀವು ಫ್ರೈ ಮಾಡ್ಕೋಬೇಕು. ಆ ಎಲ್ಲ ಬಬಲ್ಸ್ ಹೋಗಬೇಕು. ಆ ಎಲ್ಲ ಬಬಲ್ಸ್ ಹೋದಾಗ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ, ಹಿಟ್ಟಿಟ್ಟಾಗಿರೋದಿಲ್ಲ. ಈಗ ಕಂಪ್ಲೀಟಾಗಿ ಫ್ರೈ ಆಗಿದೆ. ನೋಡಿ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಜ್ಜಿ ಮಾಡುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಹೈ ಫ್ಲೇಮ್ನಲ್ಲಿ ಇರಬೇಕು. ಎಣ್ಣೆ ಕಾದಿತ್ತು ಅಂದರೆ ನೀವು ಮೀಡಿಯಂ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಕೋಬೇಕು. ಈ ರೀತಿ ಬಜ್ಜಿನ ನೀವು ಟೀ ಟೈಮ್ನಲ್ಲಿ ಮಾಡಿಕೊಂಡು ತಿನ್ಬಹುದು. ಚಟ್ನಿ ಜೊತೆಗೆ ತಿಂತಾರೆ ಭಾಳ ಜನ.
ಗರಿ ಗರಿ ಹಾಗೂ ಟೇಸ್ಟಿಯಾಗಿರುವಂತಹ ಬಜ್ಜಿ, ಈರುಳ್ಳಿ ಬಜ್ಜಿ. ನೀವು ಇದನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು. ಇದನ್ನು ಚಟ್ನಿಯೊಂದಿಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಪುದೀನ ಚಟ್ನಿಯೊಂದಿಗೆ ಅಥವಾ ನಿಮಗೆ ಇಷ್ಟ ಆಗಿರೋ ಚಟ್ನಿ ಜೊತೆಗೆ ಇದನ್ನು ತಿನ್ಬೋದು. ಟೀ ಟೈಮ್ನಲ್ಲಿ ಇದನ್ನು ಸುಲಭವಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ.